ಇವತ್ತು ನಮ್ಮ ಮುಳಬಾಗಿಲು ಪಟ್ಟಣಕ್ಕೆ ಶುಭ ಸುದ್ದಿ ಅಂತ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಶಾಹಿ ಎಲೆಕ್ಟ್ರಿಕ್ ಅಂತ ಹೇಳಿಬಿಟ್ಟು ಮುಳಬಾಗಿಲು ಪಟ್ಟಣಕ್ಕೆ ಕೇಂದ್ರ ಜಾಗದಲ್ಲಿ ಇರುವಂಥ ಪಾಷಾ ಮಾರ್ಕೆಟಲ್ಲಿ ನಮ್ಮ ರಕ್ಷಣಾ ವೇದಿಕೆಯ ಸ್ನೇಹಿತರಾದಂಥ ಇದ್ರೀಶ್ ಪಾಷಾ ಅನ್ನೋರು ಇವತ್ತು ನಮ್ಮ ಹೊಸ ಮಳಿಗೆ ಒಂದು ಓಪನ್ ಮಾಡೋದಕ್ಕೆ ನಮ್ಮ ಸಮಾಜ ಸೇವಕರು ಹಾಗೂ ನಮ್ಮ ಮುಳಬಾಗಿಲು ಪಟ್ಟಣದ ಹೆಮ್ಮೆಯ ಪುತ್ರ ಆದಂಥ ಅಂಜು ಬಾಸಣ್ಣ ಅವರು ಈ ಮಳಿಗೆಯನ್ನು ಓಪನ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಶುಭ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇದ್ರೀಸ್ ಪಾಷಾ ಅವರು ನಮ್ಮ ಸಂಘಟನೆಯಲ್ಲಿ ಸುಮಾರು ವರ್ಷಗಳಿಂದ ಸಂಘಟನೆಯಲ್ಲಿ ತೊಡಗಿಸ್ಕೊತ ಬರ್ತಾಯಿದ್ದಾರೆ. ಅವರು ಇವತ್ತು ಒಂದು ಹೊಸ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಈ ಪ್ರತಿಯೊಂದು ಮನೆಗೂ ಆಗುವಂಥ ವಸ್ತುಗಳು, ಗೃಹೋಪಯೋಗಿ ಐಟಮ್ಗಳು, ಒಂದು ಫ್ಯಾನ್ ಆಗಿರ್ಬೋದು, ಒಂದು ಕುಕ್ಕರ್ ಆಗಿರ್ಬೋದು, ಒಂದು ಪ್ಲೇಟ್ ಆಗಿರ್ಬೋದು, ಯಾವುದೇ ಒಂದು ಆಗಲಿ ಹೆಣ್ಣು ಮಕ್ಕಳಿಗಾಗುವಂಥ ವಸ್ತುಗಳು ಇವತ್ತು ನಮ್ಮ ಇದ್ರೀಸ್ ಪಾಷಾ ಅವರು ಪಾಷಾ ಮಾರ್ಕೆಟಲ್ಲಿ ಓಪನ್ ಮಾಡಿದ್ದಾರೆ. ಇವರು ಈ ಮಳಿಗೆ ಇನ್ನೂ ಸ್ವಲ್ಪ ಅತಿ ಹೆಚ್ಚಕ್ಕೆ ಬೆಳೀಲಿ ಅಂತ ಹೇಳ್ಕೊಂಡು ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ನಮ್ಮ ಆಂಜನೇಯ ಸ್ವಾಮಿ ಮುಳಬಾಗಿಲು ಆಂಜನೇಯ ಸ್ವಾಮಿ ಕಡೆಯಿಂದ ಹಾಗೂ ಕುರುಡುಮಲೆ ಗಣಪತಿ ಐದರವಲ್ಲಿಯಿಂದ ಬೇಡ್ಕೊತಾ ಇದ್ದೀನಿ. ಅವ್ರು ಇನ್ನೂ ಚೆನ್ನಾಗಿ ಬೆಳೆದು ನಮ್ಮ ಸ್ನೇಹಿತರು ಚೆನ್ನಾಗಿ ಮುಂದಕ್ಕೆ ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಬಾಲಾಜಣ್ಣ ಆಗಿರ್ಬೋದು, ಗೊಟ್ಕುಂಟೆ ರಾಮಚಂದ್ರಣ್ಣ ಆಗಿರ್ಬೋದು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರು ಇವತ್ತೆಲ್ಲರೂ ಮುತುವರ್ಜಿ ವಹಿಸಿ ಇವತ್ತು ಸುಮಾರು ಒಂದು ಅವರಿಂದ ನಮ್ಮ ಮಂಜು ಬಸ್ಗೋಸ್ಕರ ಕಾತ್ಕೊಂಡಿದ್ವು. ಅವರು ಸ್ವಲ್ಪ ಯಾವುದೋ ಒಂದು ಕಾರ್ಯಕ್ರಮದಿಂದ ತಡವಾಗಿ ಬಂದರು. ಇವತ್ತು ಅವ್ರಿಗೆಲ್ಲ ಶುಭ ಕೋರಲು ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಅಂಗಡಿಗೆ ಒಂದು ಶುಭ ದಿನ ಅಂತ ಹೇಳ್ಕೊಳ್ತೀನಿ. ಈ ದಿನದಲ್ಲಿ ನಮ್ಮ ತಾಲೂಕಿನ ನೆಚ್ಚಿನ ನಾಯಕರಲ್ಲಿ ಒಬ್ಬರಾದ ಶ್ರೀಮಾನ್ ಅಂಜು ಬಾಸ್ ಸಾಹೇಬರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾರ್ ಅವರು, ಬಾಲಾಜಿ ಸಾರ್ ಅವರು, ರಾಮಚಂದ್ರಪ್ಪ ಸಾರ್, ಮಂಜುನಾಥ್ ಸಾರ್, ನಯಾಜ್ ಪಾಷಾ ಸೋನ್ವಾಡಿ, ಸುಬ್ರಹ್ಮಣಿ ಸಾರ್, ಕಾರ್ ಡೀಲರ್ ಬಾಬು, ವೆಲ್ಡಿಂಗ್ ಖಾದರ್ ಸಾಬ್, ರೆಡ್ಡಿ ಈಶ್ವರ್, ರಿಯಾಜ್ ಬೈ, ರಾಮ್ ಪ್ರಿಯಾ ಶಿಕ್ಷಕರಾದ ರಾಘವೇಂದ್ರ ಸಾರ್, ಇನ್ನೂ ಹಲವಾರು ವ್ಯಕ್ತಿಗಳು ಬಂದಿದ್ದಾರೆ. ದಯವಿಟ್ಟು ಹೆಸರುಗಳು ಗೊತ್ತಿಲ್ಲ, ಏನು ತಪ್ಪು ತಿಳ್ಕೊಬೇಡಿ. ಇವೆಲ್ಲ ನಮ್ಮ ಅಂಗಡಿಯ ಒಂದು ಅಭಿವೃದ್ಧಿಗೆ ಶುಭ ಕೋರಲು ನೀವೆಲ್ಲ ಹಾಜರಾಗಿದ್ದೀರಾ. ನಿಮಗೆಲ್ಲ ಸ್ವಾಗತ ಕೋರುತ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲು ಬಯಸ್ತಿದ್ದೀನಿ. ದೇವರು ಒಬ್ಬನೇ, ನಾಮಗಳು ಹಲವು, ಮಾನವ ಕುಲ ಒಂದೇ, ಧರ್ಮಗಳು ಹಲವು. ಅದೇ ರೀತಿಯಲ್ಲಿ ಅಂಗಡಿಗಳೆಲ್ಲ ಒಂದೇ, ಸಾಮಾನುಗಳು ಹಲವು. ಬೇರೆ ಬೇರೆ ರೀತಿಯ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯ ಸಾಮಾನುಗಳು ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು ಕೂಡ ಪಾಷಾ ಮಾರ್ಕೆಟಲ್ಲಿ ಒಂದು ಅಂಗಡಿಯನ್ನು ನಮ್ಮ ಮಗನ ನಾಯಕತ್ವದಲ್ಲಿ ಮುಂದಾಳತ್ವದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಪಾಷಾ ಮಾರ್ಕೆಟು ನಮ್ಮ ಅಂಜು ಬಾಸ್ ಸಾಹೇಬರು ಹೇಳಿದ ಹಾಗೆ ಸುಮಾರು 20-30 ವರ್ಷಗಳಿಂದ ಇಲ್ಲಿ ಪಾಷಾ ಮಾರ್ಕೆಟಲ್ಲಿ ಅಂಗಡಿಗಳು ಪ್ರಾರಂಭ ಆಗಿವೆ. ಒಂದು ಸಲ ಪಾಷಾ ಮಾರ್ಕೆಟ್ ಒಳಗಡೆ ಬಂದುಬಿಟ್ರೆ ನಿಮ್ಮ ಮನೆಗೆ, ಮಕ್ಕಳಿಗೆ, ದೊಡ್ಡವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಒಳ್ಳೆ ಕ್ವಾಲಿಟಿಯ ಪಾದರಕ್ಷೆಗಳು ಸಿಗುತ್ತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳ ಅಂಗಡಿಗಳು ಇದೆ. ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗೋದಕ್ಕೆ ಸಾಧ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗಬೇಕು, ಜನರಿಗೆ, ತಾಲೂಕಿನ ಜನತೆಗೆ ಅವುಗಳಿಂದ ಒಳ್ಳೆಯ ಪ್ರಯೋಜನವೂ ಆಗಬೇಕು. ಮತ್ತು ಈ ಪಾಷಾ ಮಾರ್ಕೆಟಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಹೊಸ ಅಂಗಡಿಗಳೆಲ್ಲ ಬಹಳ ಹಳಬರಿದ್ದಾರೆ. ನಮ್ಮದು ಈ ಹೊಸ ಅಂಗಡಿಗೆ ತಾವೆಲ್ಲ ಬಂದು ಸಹಕಾರ ಕೊಟ್ಟು ಆಶೀರ್ವದಿಸಿ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಪಡಿಸಿದ್ದೀರಾ. ತಾವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು, ಸಹಕಾರ ಕೊಡಬೇಕು. ತಮ್ಮೆಲ್ಲರಿಗೂ ವಂದಿಸುತ್ತಾ ಅಭಿನಂದನೆಗಳನ್ನು ತಿಳಿಸುತ್ತಾ ತಾಲೂಕಿನ ಎಲ್ಲ ಜನತೆಗೆ ನಮ್ಮ ಅಂಗಡಿಗೆ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.